ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕನ್ನಡ ಕಥಾ ಎನಿಮೆ ಚಾನೆಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತ. ನಾನು ಇವತ್ತು ನಿಮಗೆ ಸೀಸನ್ 1 ನ ಲಾಸ್ಟ್ ಎಪಿಸೋಡ್ ಅಂದ್ರೆ 3ನೇ ಎಪಿಸೋಡ್ ಅನ್ನು ವಿವರಿಸಲಿಕ್ಕೆ ಹೋಗುತ್ತಿದ್ದೇನೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತೆ ರೋಮಾಂಚಕರವಾಗಿದೆ. ನೀವು ನೋಡಲೇಬೇಕಾದಂತದ್ದು. ನೀವು ಒಮ್ಮೆ ನೋಡಿದ್ರೆ ಸಾಕು, ಇದಕ್ಕೆ ಫಿದಾ ಆಗ್ತೀರಾ. ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಆದ್ದರಿಂದ ಲೈಕ್ ಮಾಡಿ, ಮತ್ತೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವು ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ ಹೇಗೆ ಜಿಯಾನ್ ಲೂಜಿಯನ್ನು ಸಾಯಿಸ್ತಾನೆ, ಮತ್ತೆ ಅಲ್ಲಿಂದ ಓಡುತ್ತಿರ್ತಾನೆ. ಆಗ್ಲೇ ಇದ್ದಕ್ಕಿದ್ದಂತೆ ಅಲ್ಲಿಗೆ ಜಿ ಜೂನಿಯರ್ ಬರ್ತಾಳೆ. ಬಂದು ಜಿಯಾನ್ಗೆ ಕೇಳುತ್ತಾಳೆ, ಯಾರು ನೀನು, ಆ ಮನೆಯಲ್ಲಿ ಏಕೆ ಅಡಗಿಕೊಂಡಿದ್ದೆ ಎಂದು ಕೇಳುತ್ತಾಳೆ. ಆಗ ಜಿಯಾನ್ ಏನು ಹೇಳೋದಿಲ್ಲ. ಇದನ್ನು ನೋಡಿ ಜಿ ಜೂನಿಯರ್ ಅವಳ ಸೀಕ್ರೆಟ್ ಫೈರ್ ಅನ್ನು ಹೊರಗೆ ತೆಗೆಯುತ್ತಾಳೆ. ಇದನ್ನು ನೋಡಿ ಜಿಯಾನ್ ನಿಟ್ಟುಸಿರು ಬಿಟ್ಟು, ನಾನು ಜಿಯಾನ್ ನ ಟೀಚರ್ ಎಂದು ಹೇಳುತ್ತಾನೆ. ಆಗ ಇದನ್ನು ಕೇಳಿ ಜಿ ಜೂನಿಯರ್ ಅವಳ ವರ್ತನೆಗೆ ಕ್ಷಮೆ ಕೇಳುತ್ತಾಳೆ, ಮತ್ತೆ ಅವರಿಗೆ ಧನ್ಯವಾದ ಕೂಡ ಹೇಳುತ್ತಾಳೆ. ಯಾಕೆಂದ್ರೆ ಅವನು ಜಿಯಾನ್ಗೆ ಟ್ರೈನಿಂಗ್ ಕೊಡುತ್ತಿದ್ದ, ಅದಕ್ಕಾಗಿ. ಮತ್ತೆ ಅವಳು ಇನ್ನೊಂದು ವಿಷಯ ಹೇಳುತ್ತಾಳೆ, ನಾನು ಲೂಜಿಯನ್ನು ಕೊಂದ ವಿಷಯವನ್ನು ಜಿಯಾನ್ಗೆ ಹೇಳಬೇಡಿ, ಅದನ್ನು ನೀವು ಕೊಂದಿದ್ದೀರಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಮತ್ತೆ ಇಲ್ಲಿ ನಮ್ಮ ಹೀರೋ ಜಿಯಾನ್ ಜಿ ಜೂನಿಯರ್ ಅನ್ನು ಹೋಗುವುದನ್ನು ಪ್ರೀತಿಯಿಂದ ನೋಡ್ತಾ ಇದ್ದ. ಇದನ್ನು ನೋಡಿ ಯಾವ್ಲೋಗೆ ಗೊತ್ತಾಗುತ್ತೆ ಜಿಯಾನ್ ಜಿ ಜೂನಿಯರ್ ಅನ್ನು ಪ್ರೀತಿಸಿದ್ದಾರೆ ಅಂತ. ಆಗ ಯಾವ್ಲೋ ಹೇಳ್ತಾನೆ, ಈ ತರದ ಭಾವನೆಗಳನ್ನು ನಿನ್ನ ಟ್ರೈನಿಂಗ್ ನಡುವೆ ತಂದರೆ ನಿನಗೆ ತೊಂದರೆ ಆಗುತ್ತೆ, ನೀನು ಒಂದೇ ಕಡೆ ಫೋಕಸ್ ಮಾಡೋಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಆಗ ಜಿಯಾನ್ ಕೇಳ್ತಾನೆ, ನಿಮಗೇಕೆ ಅದರ ಚಿಂತೆ? ಆಗ ಯಾವ್ಲೋ ಹೇಳ್ತಾನೆ, ಅಕಸ್ಮಾತ್ ತೊಂದರೆ ಬಂತಂದ್ರೆ ನನ್ನ ಮತ್ತು ನಿನ್ನ ಗರ್ಲ್ ಫ್ರೆಂಡ್ ನಡುವೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನು ಉಳಿಸುವ ಪ್ರಸಂಗ ಬಂದರೆ ನೀನು ಯಾರನ್ನು ಉಳಿಸುತ್ತೀಯ ಎಂದು ಕೇಳುತ್ತಾನೆ. ಆಗ ಜಿಯಾನ್ ಅಂತಹ ಸಮಸ್ಯೆ ಬರುವುದಿಲ್ಲ ಎಂದು ಹೇಳಿ ಮಾತನ್ನು ಮರೆಸುತ್ತಾನೆ. ಮತ್ತೆ ನಾವು ಇನ್ನೊಂದು ಕಡೆ ನೋಡ್ತೇವೆ. ಇನ್ನೊಂದು ಕಡೆ ನಮಗೆ ಜಿಯಾಲಿ ಕುಟುಂಬವನ್ನು ತೋರಿಸ್ತಾರೆ. ಜಿಯಾಲಿ ಕೂಡ ಅರ್ಥ ಮಾಡಿಕೊಳ್ಳುತ್ತಾನೆ, ಇವನು ಯಾವ ತರ ಸತ್ತಿದ್ದಾನೋ ಇದು ಪಕ್ಕಾ ಜಿಯಾನ್ ನ ಕೈ ಕೆಲಸವೇ ಎಂದು. ಆಗ ಅವನು ಜಿಯಾಲಿ ಹೌಸ್ ಗೆ ಹೇಳುತ್ತಾನೆ, ಇದು ನಿಜವಾಗಿ ಜಿಯಾನ್ ಸಾಯಿಸಿದ್ದಾನೆ ಎಂದು. ಆಗ ಅವರ ತಂದೆ ಜಿಯಾಲಿ ಅವು ನಂಬೋದಿಲ್ಲ, ಯಾಕೆಂದ್ರೆ ಒಬ್ಬ 3 ಸ್ಟಾರ್ ವ್ಯಕ್ತಿ ಟಾಪ್ ಪರ್ಸನ್ ಅನ್ನು ಹೇಗೆ ಸಾಯಿಸಲು ಸಾಧ್ಯ? ಅದಕ್ಕಾಗಿ ಅವನು ಮತ್ತೆ ಹೇಳುತ್ತಾನೆ, ಆದರೆ ಇದು ಒಳ್ಳೆಯ ಐಡಿಯಾ, ನಾವು ಇದೇ ಕಾರಣವನ್ನು ಇಟ್ಟುಕೊಂಡು ಅವರ ಮೇಲೆ ದಾಳಿ ಮಾಡಬಹುದು, ಮಾಡಿ ಅವರ ಕುಟುಂಬವನ್ನು ನಾಶ ಮಾಡಬಹುದು ಅಂತ ಹೇಳುತ್ತಾನೆ. ಅದೇ ಮತ್ತೊಂದ್ ಕಡೆ ಜಿಯಾನ್ ಯಾವ್ಲೋ ಹೇಳಿದ ತರವೇ ಅವನು ಪಿಲ್ಸ್ ಗಳನ್ನು ತೆಗೆದುಕೊಳ್ಳುತ್ತಿದ್ದ. ಅವನು ನುಂಗಿದ ಈ ಪಿಲ್ ಹೆಸರು ಕೀ ಗ್ಯಾದರಿಂಗ್ ಅಂತ. ಯಾವ್ಲೋ ಇದನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನವನ್ನು ಹೇಳುತ್ತಾನೆ. ಅವನು ಹೇಳುವ ವಿಧಾನವನ್ನು ಮಾಡುತ್ತಿರುವಾಗ ಅರ್ಧಕ್ಕೆ ಬಿಟ್ಟರೆ ಅವನು ಮುಂದೆ ಟ್ರೈನಿಂಗ್ ಮಾಡುವುದು ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಜಿಯಾ ಕುಟುಂಬದ ಎಲ್ಲ ಸದಸ್ಯರು ಜನರು ತಮ್ಮ ತಮ್ಮ ಕೆಲಸ ಮಾಡುತ್ತಿರುವಾಗ ಅಲ್ಲಿ ಜಿಯಾಲಿ ಹೌಸ್ ಇದ್ದಕ್ಕಿದ್ದಂತೆ ಅವರ ಸೈನಿಕರಿಂದ ಬಾಣಗಳನ್ನು ಬಿಡುತ್ತಾನೆ. ಅಲ್ಲಿ ಜಿಯಾ ಕುಟುಂಬದ ಬಹಳಷ್ಟು ಸೈನಿಕರು ಸಾಯುತ್ತಾರೆ. ಇದನ್ನೆಲ್ಲ ನೋಡಿ ಜಿಹಾನ್ ಬರುತ್ತಾನೆ ಮತ್ತು ಅವನ ಹತ್ರ ಇಂತಹ ದುರ್ವರ್ತನೆಗೆ ಕಾರಣವನ್ನು ಕೇಳುತ್ತಾನೆ. ಆಗ ಜಿಯಾಲಿ ಹೌಸ್ ಹೇಳ್ತಾನೆ, ಇದನ್ನೆಲ್ಲ ನಿನ್ನ ಮಗನ ಹತ್ರ ಹೋಗಿ ಕೇಳು ಅಂತ ಹೇಳ್ತಾನೆ. ನಾನು ಕೇಳಿಪಟ್ಟಿದ್ದೇನೆ, ನಿನ್ನ ಮಗ ಸ್ವಲ್ಪ ದಿನಗಳಲ್ಲಿ 9ನೇ ಸ್ಟಾರ್ ಗೆ ಹೋಗಿದ್ದಾನೆಂದು. ಇದರ ಅರ್ಥ ಅವನು ನಮ್ಮ ಫಿಲ್ಮ್ ಮೇಕರ್ ಅನ್ನು ಸಾಯಿಸೋದಂತ ಅಲ್ಲ, ನಾವೀಗ ಅದರ ಸೇಡನ್ನು ತೀರಿಸಲು ಬಂದಿದ್ದೇವೆ, ಮತ್ತೆ ನೀನು ಸಾಯ್ಬೇಕು. ಮತ್ತೆ ಅಲ್ಲಿ ಯುದ್ಧ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಜಿಹಾನ್ ಅವನ ಟೈಗರ್ ಫ್ಯೂರಿ ಅನ್ನು ತೆಗೆದು ಅವನ ಜೊತೆ ಹೋರಾಡಲು ಹೋಗುತ್ತಾನೆ. ಮತ್ತೆ ಜಿಯಾಲಿ ಹೌಸ್ ನ ಒಂದಿಷ್ಟು ಸೈನಿಕರು ಮತ್ತೆ ಜಿಯಾನ್ ಅನ್ನು ಹಿಡಿಯಲು ಮತ್ತೊಂದು ಕಡೆ ಹೋಗುತ್ತಾರೆ. ಅದೇ ನಾವು ಇನ್ನೊಂದ್ ಕಡೆ ಜಿಯಾನ್ ಕಲ್ಟಿವೇಶನ್ ಮಾಡೋದನ್ನು ನೋಡ್ತೇವೆ. ಅವನ ಕಲ್ಟಿವೇಶನ್ ತುಂಬಾನೇ ಚೆನ್ನಾಗಿ ನಡೀತಿತ್ತು ಮತ್ತು ಅವನು ದಾವ್ ಪರ್ಸನ್ ಆಗೋಕೆ ಸ್ವಲ್ಪನೇ ದೂರ ಇದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಜಿಯಾಲಿ ಬರ್ತಾನೆ ಮತ್ತು ನಿಂತು ನಗ್ತಾನೆ. ನಕ್ಕ ನಂತರ ಹೇಳ್ತಾನೆ, ನೀನ್ ಇಲ್ಲಿ ದಾವ್ ಪರ್ಸನ್ ಆಗೋಕೆ ಟ್ರೈ ಮಾಡ್ತಾ ಇದ್ದೀಯಾ, ಆದ್ರೆ ಅಲ್ಲಿ ನಿಮ್ಮ ತಂದೆ ಮತ್ತು ನಮ್ಮ ತಂದೆ ಇಬ್ಬರು ಹೋರಾಡುತ್ತಿದ್ದಾರೆ ಮತ್ತು ಅದರ ರಿಸಲ್ಟ್ ನಿನಗೆ ಚೆನ್ನಾಗಿ ಗೊತ್ತಿದೆ ಏನಾಗಬಹುದೆಂದು, ಮತ್ತು ಈ ಯುದ್ಧದಲ್ಲಿ ನೀನು ಕೂಡ ಸಾಯ್ತೀಯಾ. ಇದನ್ನೆಲ್ಲ ಕೇಳಿ ಜಿಯಾನ್ ತನ್ನ ಕಲ್ಟಿವೇಶನ್ ಅನ್ನು ನಿಲ್ಲಿಸ್ತಾನೆ, ಯಾಕೆಂದ್ರೆ ಅವನಿಗೆ ಅವನ ತಂದೆಯನ್ನು ಕಳೆದುಕೊಳ್ಳಲು ಒಂದ್ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಜಿಯಾನ್ ತನ್ನ ಟೀಚರ್ ನ ಶಕ್ತಿಯಿಂದ ಅವರೆಲ್ಲರನ್ನು ದೂರ ಕಳಿಸುತ್ತಾನೆ ಮತ್ತೆ ಓಡಿ ಜಿಯಾ ಕುಟುಂಬ ಅಂದ್ರೆ ತನ್ನ ಕುಟುಂಬದ ಕಡೆಗೆ ಓಡುತ್ತಾನೆ. ಹಾಗೆ ಹೋಗುವಾಗ ಅವನ ಟೀಚರ್ ಅವನ ಮುಂದೆ ಬರ್ತಾರೆ. ಬಂದು ಅವನಿಗೆ ನಿಲ್ಲೋಕೆ ಹೇಳ್ತಾರೆ ಮತ್ತೆ ಹೇಳ್ತಾರೆ, ನೀನು ನಿನ್ನ ಕಲ್ಟಿವೇಶನ್ ಅನ್ನು ಪೂರ್ತಿ ಮಾಡಿ ಹೋಗು, ಇಲ್ಲದೆ ಹೋದರೆ ನೀನು ಮುಂದೆ ಯಾವತ್ತೂ ಕಲ್ಟಿವೇಶನ್ ಮಾಡೋಕೆ ಆಗೋದಿಲ್ಲ. ಆಗ ಜಿಯಾನ್ ಹೇಳ್ತಾನೆ, ನಾನು ಈ ಕಲ್ಟಿವೇಶನ್ ಮಾಡಿ ಕೂಡ ಏನೂ ಉಪಯೋಗ ಇಲ್ಲ, ನನ್ನ ತಂದೆನೇ ಇರೋದಿಲ್ಲ ಅಂದ್ರೆ ಈ ಕಲ್ಟಿವೇಶನ್ ಯಾರಿಗೆ ಮಾಡಲಿ ಅಂತ ಅಂದಾಗ ಆವಾಗ ಯಾವ್ಲೋ ಹೇಳ್ತಾನೆ, ನೀನು ಇಮೋಷನಲ್ ಆಗಬೇಡ, ಮತ್ತು ನೀನು ಇದನ್ನು ಮಾಡದೆ ಹೋದ್ರೆ ಮುಂದೆ ಕಲ್ಟಿವೇಶನ್ ಮಾಡೋಕೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಆದ್ರೆ ನಾನು ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ. ಮತ್ತೆ ನಿನಗೆ ಈ ವಿಷಯ ತಿಳಿದಿರಲಿ, ಈ ದ್ವಿಕಿ ಕಾಂಟಿನೆಂಟ್ ಅಲ್ಲಿ ಪವರ್ಸ್ ಇದ್ದವರೇ ರಾಜರು ಮತ್ತು ಇಲ್ಲಿಯ ಜನರು ಅವರನ್ನೇ ಪೂಜಿಸುತ್ತಾರೆ. ಅದಕ್ಕೆ ನೀನು ಮರಳಿ ಕಲ್ಟಿವೇಶನ್ ಮಾಡೋಕೆ ಶುರು ಮಾಡು. ಟೈಮ್ ಮೀರಿದ ನಂತರ ನೀನು ಏನು ಮಾಡಲು ಸಾಧ್ಯವಿಲ್ಲ ಮತ್ತು ನಿನ್ನ ಕುಟುಂಬವನ್ನು ನಿನ್ನ ಭುಜದ ಭಾರವನ್ನಾಗಿ ಮಾಡಬೇಡ. ಇದನ್ನು ಕೇಳಿ ಜಿಯಾನ್ಗೆ ತುಂಬಾನೇ ಸಿಟ್ಟು ಬರುತ್ತೆ ಮತ್ತೆ ಅವನು ಸಿಟ್ಟಿನಿಂದ ಹೇಳ್ತಾನೆ, ಕುಟುಂಬ ಎಂದಿಗೂ ಭಾರವಾಗುವುದಿಲ್ಲ, ಬದಲಿಗೆ ಶಕ್ತಿಯಾಗಿರುತ್ತೆ. ಇದೆಲ್ಲ
ನಿನ್ನಂತ ಕುಟುಂಬ ಇಲ್ಲದವರಿಗೆ ಏನು ಗೊತ್ತಾಗುತ್ತೆ ಎಂದು ಹೇಳುತ್ತಾನೆ. ಈ ತರ ಹೇಳಿದಾಗ ಯಾವ್ಲಾವ್ಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಅವನು ನೆನಪಿಸ್ಕೊಳ್ತಾನೆ ಹೇಗೆ ಅವನ ಇಬ್ಬರು ಡಿಸಾಬಲ್ಸ್ ಅವನಿಗೆ ಮೋಸ ಮಾಡಿದ್ರು ಮತ್ತು ಅವರು ಹೇಗೆ ಅವನನ್ನು ಕೊಂದರು. ಇದನ್ನೆಲ್ಲ ನೆನಪಿಸಿಕೊಂಡು ತುಂಬಾನೇ ದುಃಖ ಪಡುತ್ತಾನೆ. ಮತ್ತೆ ಅವಾಗ ಜಿಯಾನ್ ಹೇಳ್ತಾನೆ, ನೀನು ಯಾಕೆ ಹೀಗೆ ಮಾಡುತ್ತಿದ್ದೀಯ ಎಂದು ಗೊತ್ತಿಲ್ಲ, ಆದ್ರೆ ನಿನಗೆ ಒಂದು ಫ್ಯಾಮಿಲಿ ಇದ್ರೆ ಗೊತ್ತಾಗ್ತಿತ್ತು ನಾನು ಈಗ ಯಾವ ಸ್ಥಿತಿಯಲ್ಲಿದ್ದೇನೆ ಎಂದು. ಆಗ ಯಾವ್ಲವ್ ಕೂಡ ಸಿಟ್ಟಿನಿಂದ ಹೇಳ್ತಾನೆ, ನಿನಗೆ ಇದುವರೆಗೂ ಕೂಡ ಯಾರು ದ್ರೋಹ ಮಾಡಿಲ್ಲ, ಅದಕ್ಕೆ ನೀನು ಈ ತರ ಮಾತಾಡುತ್ತಿದ್ದೀಯಾ. ನಿನಗೆ ಯಾರಾದ್ರೂ ದ್ರೋಹ ಮಾಡಿದಾಗ ನಿನಗೆ ಕೂಡ ನನ್ನ ಕಷ್ಟ ಗೊತ್ತಾಗುತ್ತೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಜಿಯಾನ್ ಸಿಟ್ಟಿನಿಂದ ಅವನ ಕೈಯಲ್ಲಿರುವ ರಿಂಗ್ ಅನ್ನು ಸಹ ತೆಗೆದು ಅಲ್ಲಿಯೇ ಬದಿಗಿರುವ ಕಲ್ಲಿನ ಮೇಲೆ ಇಡುತ್ತಾನೆ. ಇಟ್ಟು ಅವನ ಕುಟುಂಬದ ಕಡೆಗೆ ಓಡುತ್ತಾನೆ. ಮತ್ತೆ ನಮಗೆ ಇಲ್ಲಿ ಜಿಯಾನ್ ನ ಕುಟುಂಬವನ್ನು ತೋರಿಸ್ತಾರೆ. ಇಲ್ಲಿ ಜಿಯಾನ್ ನ ತಂದೆಯನ್ನು ಜಿಯಾಲಿಯಾಸ್ ತುಂಬಾನೇ ಕೆಟ್ಟದಾಗಿ ಹೊಡೆದು ಲಾಸ್ಟ್ ಅಲ್ಲಿ ಅವನ ಪವರ್ಫುಲ್ ಪವರ್ ಅನ್ನು ಯೂಸ್ ಮಾಡ್ತಾನೆ. ಅದು ಜಿಯಾನ್ ನ ತಂದೆಗೆ ಬೀಳುವಷ್ಟರಲ್ಲಿಯೇ ಆವಾಗ್ಲೇ ಅಲ್ಲಿಗೆ ಜಿಯಾನ್ ಸರಿಯಾದ ಸಮಯಕ್ಕೆ ಜಿಯಾಲಿಯನ್ನು ಬಂದಿ ಮಾಡ್ಕೊಂಡು ಬರ್ತಾನೆ. ಆಗ ಜಿಯಾಲಿಯಾಸ್ ತನ್ನ ಮಗನು ಜಿಯಾನ್ ನ ಹತ್ತಿರ ಬಂದಿಯಾಗಿರುವುದನ್ನು ನೋಡಿ ಅವನ ಅಟ್ಯಾಕ್ ಅನ್ನು ತಪ್ಪಿಸುತ್ತಾನೆ. ಮತ್ತೆ ಇಲ್ಲಿ ಜಿಯಾಲಿ ಅವನ ತಂದೆಯನ್ನು ನೋಡಿ ಖುಷಿಯಿಂದ ಅವರ ಹತ್ತಿರ ತನ್ನನ್ನು ಉಳಿಸಲು ಹೇಳುತ್ತಾನೆ. ಆದರೆ ಇದಕ್ಕೆ ಪ್ರತಿಯಾಗಿ ಜಿಯಾಲಿಯಾಸ್ ದುಃಖದಿಂದ ಹೇಳ್ತಾನೆ, ಬಹುಶಃ ನೀನು ಈ ಯುದ್ಧದಲ್ಲಿ ಸಾಯುತ್ತೀಯ, ಅದಕ್ಕೆ ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾನೆ. ಮತ್ತು ನನಗೆ ಈ ಯುದ್ಧವನ್ನು ಗೆಲ್ಲುವುದು ಬಹಳ ಮುಖ್ಯ, ಆದ ಕಾರಣ ನೀನು ಇಲ್ಲಿ ಸಾಯಬೇಕಾಗುತ್ತದೆ ಎಂದು ಹೇಳಿ ಜಿಯಾನ್ ಮತ್ತು ಅವನ ಮಗನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದನ್ನೆಲ್ಲ ಕೇಳಿ ಜಿಯಾಲಿಗೆ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಅವನ ತಂದೆ ಅವನನ್ನು ಉಳಿಸುತ್ತಿರಲಿಲ್ಲ, ಬದಲಿಗೆ ಸಾಯಿಸುತ್ತಿದ್ದ. ಮತ್ತೆ ಜಿಯಾಲಿಯಾಸ್ ಮಾಡಿದ ಅಟ್ಯಾಕ್ ಜಿಯಾನ್ ಮತ್ತು ಜಿಯಾನ್ ತಂದೆಗೆ ಬೀಳುವಷ್ಟರಲ್ಲಿಯೇ ಅವರಿಬ್ಬರು ಸರಿಯುತ್ತಾರೆ. ಆ ಅಟ್ಯಾಕ್ ಜಿಯಾಲಿಗೆ ಹೋಗಿ ಹೊಡೆಯುತ್ತದೆ. ಆ ಅಟ್ಯಾಕ್ ಬಿದ್ದ ಫೋರ್ಸಿಗೆ ಜಿಯಾನ್ ಸಹ ಗಾಯಗೊಳ್ಳುತ್ತಾನೆ. ಆ ಅಟ್ಯಾಕ್ ಇಂದ ಜಿಯಾನ್ ಮತ್ತು ಜಿಯಾನ್ ತಂದೆ ತಪ್ಪಿಸಿಕೊಂಡಿದ್ದಕ್ಕೆ ಜಿಯಾಲಿಯಾಸ್ಗೆ ತುಂಬಾನೇ ಸಿಟ್ಟು ಬರುತ್ತೆ. ಮತ್ತೆ ಅದೇ ಸಿಟ್ಟಿನಲ್ಲಿ ಅವನು ಇನ್ನೊಂದು ಅಟ್ಯಾಕ್ ಮಾಡ್ತಾನೆ. ಇದು ಅವನ ತಂದೆಗೆ ಬೀಳುವಷ್ಟರಲ್ಲಿಯೇ ಜಿಯಾನ್ ತನ್ನ ತಂದೆಯನ್ನು ಉಳಿಸೋಕೆ ತಾನು ತನ್ನ ತಂದೆಯ ಮುಂದೆ ಹೋಗಿ ನಿಲ್ಲುತ್ತಾನೆ. ಆ ಅಟ್ಯಾಕ್ ಜಿಯಾನ್ ಗೆ ಹೋಗಿ ಬೀಳುತ್ತದೆ. ಆ ಅಟ್ಯಾಕ್ ಬಿದ್ದ ಫೋರ್ಸಿಗೆ ಜಿಯಾನ್ ತುಂಬಾನೇ ದೂರ ಹೋಗಿ ಬೀಳ್ತಾನೆ. ಇದನ್ನೆಲ್ಲ ಆ ರಿಂಗಿನಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದ ಯಾವ್ಲಾವ್ಗೆ ತನ್ನ ಆ ಡಿಸೇಬಲ್ ಮತ್ತು ಅವನ ನೆನಪಾಗುತ್ತೆ. ಮತ್ತೆ ಇಲ್ಲಿ ಜಿಯಾನ್ ತನ್ನ ತಂದೆಗೋಸ್ಕರ ತನ್ನ ಪ್ರಾಣವನ್ನು ಬಿಡುವುದನ್ನು ನೋಡಿ ಯಾವ್ಲಾವ್ ಇಂಪ್ರೆಸ್ ಆಗುತ್ತಾನೆ. ಮತ್ತೆ ಅವನಿಗೆ ಸಹಾಯ ಮಾಡಬೇಕೆಂದು ಅವನು ಜಿಯಾನ್ ನ ಬಾಡಿಯಲ್ಲಿ ಹೋಗುತ್ತಾನೆ. ಹೋಗಿ ವಾಪಸ್ ಅವನ ಹಳೆಯ ಮಾಸ್ಕ್ ಅನ್ನು ಧರಿಸುತ್ತಾನೆ. ಮತ್ತು ಇಲ್ಲಿ ಜಿಯಾಲಿಯಾಸ್ ಜಿಯಾನ್ ನ ತಂದೆಗೆ ತನ್ನ ಪಂಚನ್ನು ಹೊಡೆಯುವಷ್ಟರಲ್ಲಿಯೇ ಜಿಯಾನ್ ಅಂದರೆ ಯಾವ್ಲಾವ್ ಬಂದು ಅವನ ಮುಷ್ಟಿಯನ್ನು ಹಿಡಿಯುತ್ತಾನೆ. ಮತ್ತೆ ಯಾವ್ಲಾವ್ ಹೊಡೆಯೋಕೆ ಶುರು ಮಾಡ್ತಾನೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೇಕಾದಂತ ಫೈಟ್ ಆಗುತ್ತೆ. ಜಿಯಾಲಿಯಾಸ್ಗೆ ಗೊತ್ತಾಗುತ್ತೆ ಇದು ಜಿಯಾನ್ ಹೊಡೆಯುತ್ತಿಲ್ಲ, ಬೇರೆ ಯಾರು ಅವನ ಬಾಡಿಯಲ್ಲಿದ್ದು ಹೊಡೆಯುತ್ತಿದ್ದಾರೆಂದು. ಅದಕ್ಕೆ ಅವನು ಕೇಳ್ತಾನೆ, ನೀನು ಯಾರು ಎಂದು. ಆಗ ಜಿಯಾನ್ ನಲ್ಲಿರುವ ಯಾವ್ಲಾವ್ ಅವನ ಮಾಸ್ಕ್ ಅನ್ನು ತೆಗೆಯುತ್ತಾನೆ. ಜಿಯಾನ್ ನ ಮುಖವೆಲ್ಲ ಪವರ್ಸ್ ಹೆಚ್ಚಾದರಿಂದ ಬಿರುಕು ಬಿಟ್ಟಿತ್ತು, ಯಾಕೆಂದ್ರೆ ಅವನ ಬಾಡಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಿರ್ಲಿಲ್ಲ. ಯಾಕೆಂದ್ರೆ ಅವನು ಕಲ್ಟಿವೇಶನ್ ಅನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದ. ಅದಕ್ಕೆ ಯಾವ್ಲಾವ್ ಅಲ್ಲಿಯೇ ಒಂದು ಶೀಲ್ಡ್ ಕ್ರಿಯೇಟ್ ಮಾಡಿ ಜಿಯಾನ್ ಅನ್ನು ಅದರೊಳಗಡೆ ಇಟ್ಟು ಕಲ್ಟಿವೇಶನ್ ಅನ್ನು ಪೂರ್ತಿ ಮಾಡೋಕೆ ಟ್ರೈ ಮಾಡ್ತಾನೆ. ಮತ್ತೆ ಇದಕ್ಕೆ ಜಿಯಾನ್ ಕೂಡ ಸಪೋರ್ಟ್ ಮಾಡ್ತಾನೆ. ಅವನು ಅವನ ಜೊತೆ ಆದ ಹಿಂದಿನ ಘಟನೆಗಳನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಹೇಗೆ ಅವನು ಚಿಕ್ಕವನಿದ್ದಾಗ ಬುದ್ಧಿವಂತ ಮತ್ತು ಶಕ್ತಿವಂತನಾಗಿದ್ದ, ಮತ್ತೆ 3 year ಅಗ್ರಿಮೆಂಟ್, ಇದನ್ನೆಲ್ಲ ನೆನಪಿಸಿಕೊಂಡು ಫಾಸ್ಟ್ ಆಗಿ ಅವನ ಕಲ್ಟಿವೇಶನ್ ಅನ್ನು ಮಾಡೋಕೆ ಶುರು ಮಾಡ್ತಾನೆ. ಇದರ ಪರಿಣಾಮವಾಗಿ ಅವನು ಒಬ್ಬ ದಾವ್ ಪರ್ಸನ್ ಆಗುತ್ತಾನೆ. ಈಗ ಜಿಯಾನ್ ನ ಪವರ್ಸ್ ತುಂಬಾನೇ ಜಾಸ್ತಿ ಆಗಿತ್ತು. ಇದೇ ಪವರ್ಸ್ ಅನ್ನು ಇಟ್ಟುಕೊಂಡು ಜಿಯಾಲಿಗೆ ಎದ್ದು ಒಂದು ಪಂಚ್ ಅನ್ನು ಕೊಡ್ತಾನೆ. ಅವನು ಕೊಟ್ಟ ಪಂಚಿಗೆ ಜಿಯಾಲಿಯಾಸ್ ಅಲ್ಲಿ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಮತ್ತೆ ಜಿಯಾನ್ ತನ್ನ ತಂದೆಯನ್ನು ಎಬ್ಬಿಸುತ್ತಾನೆ. ಎಬ್ಬಿಸಿದ ನಂತರ ಜಿಹಾನ್ ನೋಡ್ತಾನೆ ಅವರು ಯುದ್ಧವನ್ನು ಗೆದ್ದಿದ್ದಾರೆಂದು. ಇದನ್ನು ನೋಡಿ ಆಶ್ಚರ್ಯವಾಗುತ್ತದೆ, ಜೊತೆಗೆ ಸಂತೋಷ ಕೂಡ ಆಗುತ್ತದೆ. ಮತ್ತು ಅವನು ಕೇಳುತ್ತಾನೆ ಇದೆಲ್ಲ ಹೇಗೆ ಎಂದು. ಆಗ ಜಿಯಾನ್ ತನ್ನ ಟೀಚರ್ ಬಗ್ಗೆ ಹೇಳುತ್ತಾನೆ, ಹೇಗೆ ಅವರು ಅವನಿಗೆ ಸಹಾಯ ಮಾಡಿದರು ಎಂದು. ಜಿಯಾನ್ ನ ತಂದೆ ಯಾವ್ಲಾವ್ಗೆ ಗ್ರೀಟ್ ಮಾಡ್ತಾನೆ ಮತ್ತೆ ಅವನಿಗೆ ಧನ್ಯವಾದ ಕೂಡ ಹೇಳುತ್ತಾನೆ. ಆಗ ಇದೇ ಸರಿಯಾದ ಸಮಯ ಎಂದು ಯಾವ್ಲಾವ್ ಅವನ ಮಗನನ್ನು ಟ್ರೈನಿಂಗ್ ಗೋಸ್ಕರ ಹೊರಗೆ ಕರೆದುಕೊಂಡು ಹೋಗುತ್ತೇನೆಂದು ಕೇಳುತ್ತಾನೆ. ಇದಕ್ಕೆ ಜಿಹಾನ್ ನೀವು ಹೇಗೆ ಹೇಳುತ್ತೀರಿ ಹಾಗೆ ಎಂದು ಹೇಳುತ್ತಾನೆ. ಮತ್ತೆ ನಮಗೆ ಅಲ್ಲಿ ದೂರದ ಬೆಟ್ಟದ ಮೇಲೆ ಜಿ ಜೂನಿಯರ್ ಅನ್ನು ತೋರಿಸುತ್ತಾರೆ. ಅವಳ ಹಿಂದೆ ಒಬ್ಬ ವ್ಯಕ್ತಿ ಮಂಡಿ ಊರಿ ಕುಂತಿದ್ದ. ಅವನ ಅಸಲಿ ಹೆಸರು ಲಿಂಗಿಂಗ್ ಅಂತ. ಅವನಿಗೆ ಎಲ್ಲರೂ ಶಾಡೋ ಮಾಸ್ಟರ್ ಎಂದು ಕರೆಯುತ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರಿಬ್ಬರು ಗೂ ಕ್ಲೇನ್ ಗೆ ಸಂಬಂಧಪಡ್ತಾರೆ. ಗೂ ಕ್ಲೇನ್ ಒಂದು ತುಂಬಾನೇ ದೊಡ್ಡ ಕುಟುಂಬವಾಗಿದೆ ಮತ್ತು ಈ ಕ್ಲೇನ್ ಯುಂಗ್ ಸೆಕ್ಟ್ ಗಿಂತ ತುಂಬಾನೇ ಶಕ್ತಿವಂತ ಕ್ಲೇನ್ ಆಗಿದೆ. ಇದರ ಹೆಸರು ಕೇಳಿದರೆ ಸಾಕು ಜನರೆಲ್ಲ ಹೆದರುತ್ತಾರೆ, ಅಷ್ಟು ಪವರ್ಫುಲ್ ಸೆಕ್ಟ್ ಆಗಿದೆ. ಆಗ ಶಾಡೋ ಮಾಸ್ಟರ್ ಹೇಳುತ್ತಾನೆ, ನೀವು ಬೇಕಾದ್ರೆ ನನಗೆ ಶಿಕ್ಷೆ ಕೊಡಿ, ಆದ್ರೆ ದಯವಿಟ್ಟು ಜಿಯಾನ್ ಕುಟುಂಬಕ್ಕೆ ಸಹಾಯ ಮಾಡಬೇಡಿ. ನೀವು ಹಾಗೆ ಮಾಡಿದರೆ ಗೂ ಕ್ಲೇನ್ ನ ರೂಲ್ಸ್ ಅನ್ನು ಒಡೆದಾಗೆ. ಆಗ ಜಿ ಜೂನಿಯರ್ ಶಾಡೋ ಮಾಸ್ಟರ್ ಅನ್ನು ಧಮಕಿಸುತ್ತಾ ಹೇಳುತ್ತಾಳೆ, ನೀನು ಖುಷಿ ಪಡಬೇಕು, ಏಕೆಂದ್ರೆ ಜಿಯಾನ್ ಗೆ ಮತ್ತೆ ಅವನ ಕುಟುಂಬಕ್ಕೆ ಏನೂ ಆಗಲಿಲ್ಲ. ಅವನು ಮತ್ತು ಅವನ ಕುಟುಂಬಕ್ಕೆ ಏನಾದ್ರೂ ಆಗಿದ್ದರೆ ಇಷ್ಟು ಹೊತ್ತಿಗೆ ಜಿಯಾಲಿ ಕುಟುಂಬ ನಾಶವಾಗುತ್ತಿತ್ತು. ಮತ್ತೆ ನಮಗೆ ನೆಕ್ಸ್ಟ್ ಡೇ ಅನ್ನು ತೋರಿಸುತ್ತಾರೆ.
ಇಲ್ಲಿ ಜಿಯಾನ್ ಮತ್ತು ಯಾವ್ಲೋ ತುಂಬಾ ಹೊತ್ತು ಮಾತಾಡ್ತಾರೆ. ಮತ್ತೆ ಜಿಯಾನ್ ಕೇಳ್ತಾನೆ, ನೀವು ನನ್ನ ಟೀಚರ್ ಆಗೋಕೆ ಏಕೆ ಒಪ್ಪಿಕೊಂಡಿದ್ರಿ ಅಂತ. ಆಗ ಯಾವ್ಲೋ ಸ್ವಲ್ಪ ಯೋಚನೆ ಮಾಡಿ ನಿಜವನ್ನು ಹೇಳ್ತಾನೆ, ನನಗೆ ಆತ್ಮವಾಗಿ ಅಲೆದಾಡಲು ಇಷ್ಟವಿಲ್ಲ. ಅದಕ್ಕೆ ನನಗೆ ಒಂದು ಬಾಡಿ ಬೇಕು. ಅದು ಬೇಕಂದ್ರೆ ಒಬ್ಬ ಶಕ್ತಿವಂತ ವ್ಯಕ್ತಿ ಬೇಕು. ಅದಕ್ಕೆ ನಾನು ನಿನ್ನನ್ನು ನೋಡಿದೆ. ನೀನು ನನಗೆ ಒಳ್ಳೆಯವನೆನಿಸಿದೆ. ಆದ್ದರಿಂದ ನಾನು ನಿನ್ನನ್ನು ನನ್ನ ಶಿಷ್ಯನಾಗಿ ಮಾಡಿಕೊಂಡೆ. ಆದರೆ ನಾನು ನಿನಗೆ ಎಂದೂ ಫೋರ್ಸ್ ಮಾಡೋದಿಲ್ಲ ನನ್ನನ್ನು ರಿಕವರಿ ಮಾಡು ಎಂದು. ಆದರೆ ನಿನಗೆ ಏನಾದ್ರೂ ಮಾಡ್ಬೇಕಂತ ಅನಿಸಿದ್ರೆ ಇದನ್ನೆಲ್ಲ ಫ್ಯಾನ್ಸ್ ಸ್ಕಿಲ್ ಇಂದ ಮಾಡಬಹುದು. ಫ್ಯಾನ್ಸ್ ಸ್ಕಿಲ್ ಒಂದು ತುಂಬಾನೇ ಅದ್ಭುತವಾದ ಸ್ಕಿಲ್ ಆಗಿದೆ. ಈ ಫ್ಯಾನ್ ಸ್ಕಿಲ್ ಇಂದ ನಾವು ಮಲ್ಟಿಪಲ್ ಫೋರ್ಸ್ ಗಳನ್ನು ಒಂದೇ ಸಮಯದಲ್ಲಿ ಮರ್ಜ್ ಮಾಡಿ ಯೂಸ್ ಮಾಡಬಹುದು. ಆದ್ರೆ ಫ್ಯಾನ್ಸ್ ಸ್ಕಿಲ್ ಅಲ್ಲಿ ತುಂಬಾನೇ ರಿಸ್ಕ್ ಇರುತ್ತೆ. ಇದನ್ನೆಲ್ಲ ಹೇಳಿದ ನಂತರ ಯಾವ್ಲವ್ 2 ಸ್ಕ್ರೋಲ್ ಗಳನ್ನು ತೆಗಿತಾನೆ. ಕೆಂಪು ಕಲರ್ ಅಲ್ಲಿರುವ ಸ್ಕ್ರೋಲ್ ಫೈರ್ ಅಟ್ರಿಬ್ಯೂಟ್ ಇದ್ದು ಮತ್ತು ಇನ್ನೊಂದು ಬ್ಲಾಕ್ ಕಲರ್ ಅಲ್ಲಿರುವ ಸ್ಕ್ರೋಲ್ ಫ್ಯಾನ್ಸ್ ಸ್ಕಿಲ್ ಆಗಿದೆ. ಮತ್ತೆ ಯಾವ್ಲವ್ ಹೇಳ್ತಾನೆ, ಈಗ ಚಾಯ್ಸ್ ನಿನ್ನದು, ನೀನು ಯಾವ ದಾರಿಯಲ್ಲಿ ಹೋಗೋಕೆ ಇಷ್ಟಪಡ್ತೀಯ ಅನ್ನೋದು. ಆಗ ಜಿಯಾನ್ ಸ್ವಲ್ಪ ಯೋಚನೆ ಮಾಡಿ ಫ್ಯಾನ್ಸ್ ಸ್ಕಿಲ್ ಅನ್ನು ತೆಗೆಯುತ್ತಾನೆ ಮತ್ತು ಈ ಎಪಿಸೋಡ್ ಇಲ್ಲಿಯೇ ಮುಗಿಯುತ್ತದೆ.